ನನ್ನ ಬಿಲ್ಡಿಂಗ್ ಹೋಗ್ತಾ ಇದೆ, ಅವ್ರು ಎಲ್ಲಿ ಮಾರ್ಕ್ ಹಾಕಿದಾರೋ ಅಲ್ಲಿವರೆಗೂ ಹೊಡಿತಾ ಇದ್ದೀನಿ. ನಮ್ಮ ಕೌನ್ಸಿಲರು ತುಂಬ ಕೋಆಪ್ರೇಟಿವ್ ಮಾಡಿಕೊಟ್ಟು ಹೊಡಿತಾ ಇದ್ದಾರೆ. ಎಲ್ಲ ನಾವೇ ಸ್ವಂತವಾಗಿ ನಮ್ಮ ಕೈಯಿಂದನೇ ಹೊಡಿತಾ ಇದ್ದೀವಿ. ಅವರೆಲ್ಲಿ ಮಾರ್ಕ್ ಹಾಕಿದಾರೋ ಅದಕ್ಕಿಂತಲೂ ಇನ್ನೂ ಒಂದು ಅರ್ಧ ಅಡಿನ ಜಾಸ್ತಿನೇ ಹೊಡಿತಾ ಇದ್ದೀನಿ. ನಾವೆಲ್ಲ ಹೊಡೆದಾದ್ಮೇಲೆ ಅವರು ಏನಿದೆ ಅವರು JCB ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ. ನಾವೇ ಕೈಯಿಂದ ಫಸ್ಟು ನಾವೇ ಎಲ್ಲ ಹೊಡಿತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಕೌನ್ಸಿಲರ್ಗೆ. ಸರಿ ಸರಿ, ತಗಡೆಲ್ಲ ಬೆರೆಸ್ತು, ನಾವು ತಗಡೆಲ್ಲ ಬೆರೆಸ್ತು, ಅದು ಸಬ್ಜೆಗಳೆಲ್ಲ ಹಿಡಿದ್ರಣ್ಣ ಎಲ್ಲ ಕ್ಲೀನ್ ಮಾಡಿ ಕೊಡ್ತಿದ್ದವು. ಭಾಳ ದೂರ ಸರ್, 50 ಅಡಿ 50 ಅಡಿ ಕಂಪ್ಲೀಟ ಸೀಟೆಲ್ಲ ಇರ್ತಿತ್ತು, ಎಲ್ಲ ಅಂತ ಬೆರೆಸ್ಕೊಡ್ತಿದ್ವಿ ನಾವು. ನಮ್ಮಲ್ಲಿ ಜೈನ್ ಕ್ರಿಮಿನೇಷನ್ ಗ್ರೌಂಡಿಂದ ಕೆಲಸ ಶುರು ಆಯಿತು. ಒಂದು ವಾರದಿಂದ ಟ್ರೈನ್ ಕೆಲಸ ನಡೀತಾ ಇದೆ, ಅಗಲೀಕರಣದ ಕೆಲಸಗಳು. ಈಗ ಇಲ್ಲಿ ಬಂದಾಗ ಬಿಲ್ಡಿಂಗ್ಸ್ ಎಲ್ಲ ಡೆಮಾಲಿಷ್ ಆಗಬೇಕಾಗಿತ್ತು, ಎಲ್ಲ ಮಾರ್ಕ್ ಮಾಡಿಕೊಟ್ಟಿದ್ದಾರೆ BW ಅವರು. ಅದಕ್ಕೇನು ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಓನರ್ಸು ಸ್ವಯವಾಗಿ ಅವರೇ ನಮ್ದು ಎಷ್ಟಿದೆಯೋ ಮಾರ್ಕ್ ಮಾಡಿಕೊಡಿ, ನಾವೇ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡ್ಕೊಳ್ತೀವಿ ಅಂತ ಅವರೇ ಖುದ್ದು ನಿಂತು ಡೆಮಾಲಿಷ್ ಮಾಡಿಸ್ತಾ ಇದ್ದಾರೆ. ಇದು ತುಂಬ ಸಂತೋಷಕರವಾದ ಕೆಲಸ ಇದೆ. ನಮ್ಮ ಮೊನ್ನೆ MLA ಮೇಡಮ್ ಅವರು ಒಂದು ವಿಸಿಟ್ ಕೊಟ್ಟರು. ಒಂದು ವಿಸಿಟ್ ಬಂದಾಗ ಅವ್ರಿಗೂ ಮನಸ್ಸಿಗೆ ಸಂತೋಷ ಆಯಿತು, ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇವ್ರನ್ನ ಕೇಳ್ಕೊಂಡ್ರು, ಆದಷ್ಟು ಬೇಗ ನೀವು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಕೊಟ್ರೆ ನಾವು ಕೆಲಸನ ಕಾಮಗಾರಿ 1-1.5 ತಿಂಗಳು 2 ತಿಂಗಳು ಒಳಗೆ ಕ್ಲಿಯರ್ ಮಾಡಿಬಿಡೋಣ, ನಿಮ್ಮ ಸಹಾರ ಬೇಕಂತ ಕೇಳಿದ್ದಕ್ಕೆ ಆ ಬಿಲ್ಡಿಂಗ್ ಓನರ್ಸ್ ಎಲ್ಲ ಸೇರಿಕೊಂಡು ಇವತ್ತು ಅವರವರೇ ವಾಲಂಟ್ರಿಯಾಗಿ ಇದು 2 ಬಿಲ್ಡಿಂಗ್ ಇದೆ, 2 ಬಿಲ್ಡಿಂಗ್ ಕೊಟ್ಟು ಒಂದು ಸ್ಟ್ರೆಚ್ ಮುಗಿಯುತ್ತೆ ಇನ್ನೊಂದು 1 ವೀಕಲ್ಲಿ. ನಮಗೂ ಸಂತೋಷ ಅನಿಸ್ತಾ ಬಿಲ್ಡಿಂಗ್ ಓನರ್ಸ್ ಇದ್ದಾರೆ ಅಕ್ಕಪಕ್ಕ, ಅವರವರೇ ವಾಲಂಟ್ರಿ. ಈ ಕಡೆ ಎಲ್ಲ ಏನು ಶೀಟ್ಸ್ ಎಲ್ಲ ಹೊರಗಿತ್ತು ಎಲ್ಲ ಅವರೇ ತೆಗೆದುಕೊಟ್ಬಿಟ್ರು, ಕೆಳಗಿದ್ದು ಚಪ್ಪಡಿಗಳನ್ನು ಅವರೇ ತೆರವು ಮಾಡಿಕೊಂಡ್ರು. ನಾವು PWD ಗಾಡಿಗಳು ಕೂಡ ಅವ್ರೇನೋ ಕೆಲಸ ಕೊಡ್ತಾ ಇಲ್ಲ, ಅವರೇ ಸ್ವಯವಾಗಿ ಸ್ವಂತವಾಗಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ನಮಗೇನೋ ಅವ್ರ ಕೋಆಪ್ರೇಷನ್ ತುಂಬ ಸಂತೋಷ ಅನಿಸ್ತಾ ಇದೆ ನಮಗೆ. ರೋಡ್ ಮಧ್ಯದಿಂದ 7 ಮೀಟ್ರು ತಗೊಳ್ತಾ ಇದ್ದೀವಿ. ಆ 7 ಮೀಟ್ರಿಂದ ಮುಂದೆನೇ ಅವರು ಬಿಲ್ಡಿಂಗ್ ಓನರ್ಗಳು ಏನು ಮಾಡ್ತಾ ಇದ್ದಾರೆ, ಒಂದು ಅರ್ಧ ಅಡಿ 1 ಅಡಿ ಎಕ್ಸ್ಟ್ರಾನೇ ತಗೊಳ್ಳೋಕೆ ಹೇಳ್ತಾ ಇದ್ದಾರೆ. ನಾಳೆ ಏನಾದರೂ ಕಾಂಕ್ರೀಟ್ ಆದಾಗ ಮತ್ತೆ ತೆಗೆಯೋದೇನು ಬೇಕಾಗಿಲ್ಲ ಅಂತ ಅವರೇ ಹೊಡ್ಕೊಡೋದ್ರಿಂದ ಒಂದು ಅರ್ಧ ಮೀಟ್ರ್ ಜಾಸ್ತಿನೇ ಹೋಗ್ತಾ ಇದೆ, ಬರ್ತಾ ಇದೆ. ನಮ್ದೊಂದು ಖುಷಿ ಅನಿಸ್ತಾ ಇದೆ. ಅದು ಕೆಲಸ ಮಾಡಲಿಕ್ಕೂ ನಾವು ಬೆಳಗ್ಗೆ ಬಂದು ನಿಂತ್ಕೊಂಡ್ರೆ ಸಂಜೆವರೆಗೂ ಕೆಲಸ ನಡೆಯುವಾಗ ಇಲ್ಲೇ ಇರ್ತೀವಿ. ಅವರವರು ಮನಸ್ತೃಪ್ತಿಯಿಂದ ಮಾಡ್ಕೊಳ್ತಾ ಇರೋದ್ರಿಂದ ಅಲ್ಲಿ ಕೆಲಸ ಶುರುವಾಗಿ ಒಂದು ಕಡೆ ಡ್ರೈನ್ ಆಗಿದೆ, ಒಂದು 200 ಮೀಟರ್ಸ್ಗೆ 200 ಮೀಟರ್ ಡ್ರೈನ್ ಆಗಿರೋದನ್ನು ನೋಡಿದ್ರೆ ಅಗಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲ ನಾವು ಅಡ್ಡ ಇಟ್ಟಿರೋದು, ಕ್ಯೂರಿಂಗ್ ಮಾಡ್ತಾ ಇದ್ವಲ್ಲ ಅದಕ್ಕೆ ಅಡ್ಡ ಹಾಕಿರೋದು. ಅಲ್ಲಿ ಇದು ಸ್ಯಾಂಡ್ನ ಬ್ಯಾಗಿಗೆ ಹಾಕಿ ಅಡ್ಡ ಹಾಕಿರೋದು, ನೀರು ಕ್ಯೂರಿಂಗ್ಗೆ. ಇಲ್ಲದೆ ಹೋದ್ರೆ ಹೋಗ್ಬಿಡುತ್ತೆ ನೀರು. ಇಲ್ಲ ಡೌನ್, ಫಸ್ಟ್ ಕ್ಲಾಸ್ ಡೌನ್ ಇದೆ. ನಮ್ಮ ರೋಡ್ ಎಷ್ಟಿದೆ ಹಂಗೆ ಡೌನ್ ಬರೋದು, ನಾವೇನು ಇದು ಮಾಡಲಿಲ್ಲ. ಅದಕ್ಕಿಂತ 0.8 ಎಕ್ಸ್ಟ್ರಾ ಇಟ್ಕೊಂಡು ಹೈಟ್ ಮಾಡ್ಕೊಳ್ತಾ ಇರೋದು. ಇದಕ್ಕೆ ಮೇಲೆ ಸ್ಲ್ಯಾಬ್ ಬರುತ್ತೆ ನೋಡಿ, 6 ಇಂಚಸ್. ಆಗ್ಲಿ ಇದೆಲ್ಲ ಫಸ್ಟ್ ರೋಡ್ ಆಗ್ಲಿ, ಡ್ರೈನ್ ಎಲ್ಲ ಆಗ್ಲಿ, ಟೌನ್ ಹಿಂಗೆ ಡೆವಲಪ್ ಆಗೋದು, ಈ ಕಡೆ ಡೆವಲಪ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀಟಾಗಿ ರೋಡ್ ಡ್ರೈನ್ ಯಾವ ಟೈಮಿಗೆ ಅವ್ರು ಕೇಳ್ತಾರೆ ಕ್ಲಿಯರ್ ಮಾಡಿ, ಅವರು ಕೆಲಸ ಬೇಗ ಮಾಡಿ. ಯಾಕಂದ್ರೆ ಟ್ರೈನ್ ಮಳೆ ಬಂದಾಗ ಅದೊಂದು ಕಷ್ಟ ಆಗುತ್ತೆ. ಆಫೀಸ್ ಸ್ಟ್ರೆಚ್ ಆಗ್ಬಿಡುತ್ತೆ ಹಂಗಾದ್ರೆ ಇಲ್ಲಿಂದ 11th ಹೋಲ್ಸ್ ನೋಡಿ ಯಾವಾಗ ಇದನ್ನ ಮಾಡ್ತಾರೆ, ಟ್ರೈನ್ ನೋಡ್ಕೊಂಡು ಅದು ನೀರು ಇಲ್ಲ ಮೇಡಮ್, ಅದು ನೀರು ರೋಡ್ ಮೇಲೆ ಇರೋ ನೀರು ಹರಿಲಿಕ್ಕೆ ನಾವು ಹೊಡಿಯಕ್ಕೆ ಹೋದ್ರೆ ಇದೆಲ್ಲ ಅದು ಡ್ರೈನ್ ಒಳಗೆ ಹೋಗಕ್ಕೆ. ಕಂಬಿ ಕೆಲಸ ನಡೆಯುತ್ತೆ. ಅದಾದ್ಮೇಲೆ ಇದು PCC ಹಾಕ್ತಾರೆ 2ನೇದು, ಆಮೇಲೆ ಸೈಡ್ ಬರೋದು ಮೇಡಮ್. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಂದನ್ನ ಫಸ್ಟು ವೆಟ್ ಮಿಕ್ಸ್ ಹಾಕಿ ಅದಾದ್ಮೇಲೆ ಮೇನ್ ಡ್ರೈನ್ಗೆ ಕೊಟ್ಟಿದ್ದೀವಿ ಮೇಡಮ್. 3 ಅಡಿ ಇಲ್ಲಿ ನಾವು ಸ್ಟಾಮ್ ವಾಟರ್ ಡ್ರೈನ್ಗೆ